ಡಾಕ್ಟರ್ ಕೋರೆಯವರ ಹುಟ್ಟುಹಬ್ಬ, ಕ್ಯಾನ್ಸರ್ ಕುರಿತು ಜಾಗೃತಿ, ಬದಲಾದ ಜೀವನ ಶೈಲಿ, ಆಹಾರ ಪದ್ಧತಿಯಿಂದ ಕ್ಯಾನ್ಸರ್ ಹೆಚ್ಚಳ. ಡಾಕ್ಟರ್ ಸ್ವಾತಿ ಗೌಡರ್. ಬದಲಾದ ಜೀವನ ಶೈಲಿ, ಆಹಾರ ಪದ್ಧತಿ ಹಾಗೂ ಒತ್ತಡದ ಜೀವನದಿಂದಾಗಿ ಜನರಲ್ಲಿ ಆರೋಗ್ಯದ ಕಾಳಜಿ ಕಡಿಮೆಯಾಗಿ ಕ್ಯಾನ್ಸರ್ ಎಂಬ ಮಹಾಮಾರಿಗೆ ದೂಡುತ್ತಿವೆ. ಈ ರೋಗ ನಿವಾರಣೆಗೆ ತಂತ್ರಜ್ಞಾನ ಆಧಾರಿತ ಚಿಕಿತ್ಸೆ ಲಭ್ಯವಿದ್ದರೂ ಸಹ ಅರಿವಿನ ಕೊರತೆಯಿಂದಾಗಿ ರೋಗ ತಪಾಸಣೆಗೆ ಒಳಗಾಗದಿರುವುದು ಕ್ಯಾನ್ಸರ್ ಉಲ್ಬಣಕ್ಕೆ ದಾರಿ ಮಾಡಿಕೊಟ್ಟಂತಾಗಿದೆ ಎಂದು ಕೆಎಲ್ಇ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಘಟಕದ ಸ್ತ್ರೀರೋಗ ಕ್ಯಾನ್ಸರ್ ರೋಗ ತಜ್ಞರಾದ ಡಾಕ್ಟರ್ ಸ್ವಾತಿ ಗೌಡರ್ ತಿಳಿಸಿದ್ದಾರೆ. ಅವರು ಸೋಮವಾರ ದಿನಾಂಕ 30ರಂದು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಶಿವಾಲಯದ ಸಭಾಭವನದಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆಯವರ 77ನೇ ಹುಟ್ಟುಹಬ್ಬದ ಪ್ರಯುಕ್ತ ಡಾಕ್ಟರ್ ಪ್ರಭಾಕರ್ ಕೋರೆ ಹುಟ್ಟುಹಬ್ಬ ಆಚರಣೆ ಸಮಿತಿ, ಶಿವಶಕ್ತಿ ಶುಗರ್ ಲಿಮಿಟೆಡ್ ಸೌಂದತ್ತಿ, ಹರ್ಮ್ಸ್ ಡಿಸ್ಟಿಲರಿ ಪ್ರೈವೇಟ್ ಲಿಮಿಟೆಡ್ ಯಡ್ರಾವ್, ಚಿದಾನಂದ್ ಬಸವಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಚಿಕ್ಕೋಡಿ, ಡಾಕ್ಟರ್ ಪ್ರಭಾಕರ್ ಕೋರೆ ಸಹಕಾರಿ ಬ್ಯಾಂಕ್ ಹಾಗೂ ಕೆಎಲ್ಇ ಅಂಗಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಮಹಿಳೆಯರಿಗಾಗಿ ಮಹಿಳಾ ಆರೋಗ್ಯ ಕ್ಯಾನ್ಸರ್ ಜಾಗೃತಿ ಕುರಿತು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು. ಬೆಳಗ್ಗೆ ಕ್ಯಾನ್ಸರ್ ಜಾಗೃತಿ ಜಾಥಾವು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸಲಾಯಿತು. ನಂತರ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸೌ ಶುಭಾಂಗಿ ಮಲ್ಲಿಕಾರ್ಜುನ್ ಕೋರೆ ವಹಿಸಿದರು. ಅತಿಥಿಯಾಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಶ್ರೀಮತಿ ಅಂಗಡಿ, ಅಂಕ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶೈಲಜಾ ಪಾಟೀಲ್ ಉಪಸ್ಥಿತರಿದ್ದರು. ಕೆಎಲ್ಇ ಸಂಸ್ಥೆಯ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಕ್ಯಾನ್ಸರ್ ರೋಗ ತಜ್ಞ ಮತ್ತು ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಕುಮಾರ್ ಮಿಂಚುರ್ಕರ್ ಉಪಸ್ಥಿತರಿದ್ದರು. ಅವರು ಮಾತನಾಡಿ, ಇಂದಿನ ಆಹಾರಗಳ ಪದಾರ್ಥಗಳು ಸ್ವಲ್ಪ ಮಟ್ಟಿಗೆ ಕಲಬೆರಕೆಯಿಂದ ಕೂಡಿದ್ದು ಕ್ಯಾನ್ಸರ್ ಉಲ್ಬಣಕ್ಕೆ ಕಾರಣವಾಗುತ್ತಿವೆ. ಜೊತೆಗೆ ಇಂದಿನ ಜನರಲ್ಲಿ ಚಟುವಟಿಕೆ ಕಡಿಮೆಯಾಗುತ್ತಿದ್ದು ನಿಯಮಿತವಾದ ವ್ಯಾಯಾಮ, ಸರಿಯಾದ ನಿದ್ರೆ ಇಲ್ಲದೆ ಬೊಜ್ಜು ಹೆಚ್ಚಿಸಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಆರೋಗ್ಯಕರ ಜೀವನ ಶೈಲಿ ಹಾಗೂ ಉತ್ತಮ ಆಹಾರ ಸೇವನೆ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಕ್ಯಾನ್ಸರ್ ತಡೆಯಬಹುದಾಗಿದೆ ಎಂದರು. ಯಾವ ರೀತಿ ಮಾಡ್ಬೋದು, ಸ್ಕ್ರೀನಿಂಗ್ ಯಾವ ರೀತಿ ಮಾಡ್ಬೋದು ಅಂದ್ರೆ 3 ಇದು ಇರ್ತೈತ್ರಿ ಇದಕ್ಕೆ. ಸೊ ಒನ್ ಈಸ್ ನೋನ್ ಆಸ್ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್, BSc. ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂದರೆ ನಂದು ಸ್ಥಳ ನಾನು ಚೆಕ್ ಮಾಡ್ಬೋದು. ಇನ್ನೊಂದು ಐತಿ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್, CBE. ಅಂದರೆ ಏನು, ನಾವು 6 ತಿಂಗಳಿಗೊಮ್ಮೆ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಅಥವಾ ಅಟ್ಲೀಸ್ಟ್ ಜನರಲ್ ಸರ್ಜನ್ ಕಡೆ ಹೋಗಿ ಸ್ಥಳ ಚೆಕ್ ಮಾಡ್ಬೋದು. ಅದರಾಗೆ ಗಂಟು ಇತ್ತಂದ್ರೆ ಅದ್ರ ಪ್ರಕಾರ ನಿಮ್ಮ ಟೆಸ್ಟ್ ಹೇಳ್ತಾರೆ. ಇನ್ನೊಂದಂದ್ರೆ MMG, ದಟ್ ಈಸ್ ಮ್ಯಾಮೋಗ್ರಾಫಿ. ಮ್ಯಾಮೋಗ್ರಾಫಿ ಅಂದರೆ ನಿಮಗೆಲ್ಲರಿಗೂ ಗೊತ್ತೈತಿ, ಎದಿದ ಎಕ್ಸ್ರೇ ತೆಗಿತಾರೆ. ಅದೇ ರೀತಿ ಸ್ತನದ ಎಕ್ಸ್ರೇ ಇರುತ್ತೆ. ಆ ಸ್ತನದ ಎಕ್ಸ್ರೇದಲ್ಲಿ ನಮಗೆ ಕಂಡು ಬರ್ತೈತಿ ಎಲ್ಲಿ ಇದು ಕ್ಯಾನ್ಸರ್ ಚೇಂಜಸ್ ಏನದಾವೆ ಅಂತ. ಅದು ಕಂಡು ಹಿಡಿದು ನಾವು ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಮಾಡಿದೆ ಅಂದ್ರೆ ಪೇಷಂಟ್ ಕೂಡ ಆರಾಮಾಗೋ ಚಾನ್ಸ್ ಐತಿ. ಒಂದು ಮಾತು ನಾನು ನಿಮ್ಗೆಲ್ಲರಿಗೂ ಹೇಳ್ತೀನಿ, ಕ್ಯಾನ್ಸರ್ ಈಸ್ ಕಂಪ್ಲೀಟ್ಲಿ ಕ್ಯೂರೇಬಲ್ ಇಫ್ ಡಿಟೆಕ್ಟೆಡ್ ಅರ್ಲಿ. ಅದಕ್ಕೆ ನಮ್ಮ ಶರೀರದಾಗ ಏನು ಬದಲಾಯಿತು ಅಂದ್ರೆ ನೀವು ಡೆಫಿನೆಟ್ಲಿ ನಿಮ್ಮ ಜನರಲ್ ಪ್ರಾಕ್ಟೀಷನರ್ಸ್, ಫ್ಯಾಮಿಲಿ ಫಿಸಿಷಿಯನ್ ಕಡೆ ನೀವು ಕನ್ಸಲ್ಟ್ ಮಾಡ್ಬೋದು. ಆದರೆ ಏನೇ ನಮ್ಮ ಶರೀರ ಕಾಯಿಲೆ ಇದ್ರೂ 8 ದಿನ ಮ್ಯಾಕ್ಸಿಮಮ್ ಒಂದು 15 ದಿನದಾಗ ಆರಾಮಾಗಿರುತ್ತೆ. ಅದಕ್ಕೆ ಜಾಸ್ತಿ ನಮಗೆ 15 ದಿವಸ ಆದ್ರೂ ಆರಾಮಾಗಲಿಲ್ಲ ಅಂದರೆ ದಟ್ ಈಸ್ ದ ಟೈಮ್ ನೀವು ಸ್ಪೆಷಲಿಸ್ಟ್ ಕಡೆ ಹೋಗಬೇಕು ಮೈಮ್ಯಾಗ. ಈ ವೇಳೆ ಡಾಕ್ಟರ್ ಪ್ರಭಾಕರ್ ಕೋರೆ ಹುಟ್ಟುಹಬ್ಬ ಆಚರಣೆ ಸಮಿತಿಯ ಎಲ್ಲ ಸದಸ್ಯರು, ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೊಸೈಟಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರು, ಕೆಎಲ್ಇ ಸಂಸ್ಥೆಯ ಶಿಕ್ಷಕರು, ಉಪನ್ಯಾಸಕರು, ವಿದ್ಯಾರ್ಥಿನಿಯರು ಹಾಜರಿದ್ದರು. ಉಪಪ್ರಾಚಾರ್ಯ ಜ್ಯೋತಿ ತಮ್ಮಗೌಡ್ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಅಂಕ್ಲೆಯಿಂದ ಬಸವರಾಜ್ ತಾರ್ದಾಳೆ.